ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಸೊ ಹಂಗ ಹ್ಯಾಪಿ ರಿಪಬ್ಲಿಕ್ ಡೇ ರೀ ಎಲ್ಲರಿಗೂ. ಸೊ ಈಗ ನಾವು ಹೊಂಟೇವಿ DC ಆಫೀಸ್ಗೆ. ಫ್ರೆಂಡ್ ಕರ್ದಾನ ಅಲ್ಲಿ ಮೋಸ್ಟ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರತ್ತ. ಇಲ್ಲ ನಾನು ಸ್ವಲ್ಪ ಕನ್ಫ್ಯೂಷನ್ ಆಗತೈತಿ DC ಆಫೀಸ್ ಎಲ್ಲ ಐತೆ ಅಂತೇಳಿ. ಇಲ್ಲೇ ಐತಿ, ಇಲ್ಲೇ ಸುಮ್ಮನೆ ಏನು ಭಾರಿ ಬಿಜಾಪುರ ಮಂಗೆ ಗೊತ್ತಿರ್ತೈತಿ. ಇದೇ ಇರಬೇಕು DC ಆಫೀಸ್ ಮೋಸ್ಟ್ಲಿ. ಹಿಡ್ಕೊಂಡು ನೋಡೋಣ ಏನ್ ಮಾಡ್ಬೇಕ್ರಿ. ಇಲ್ಲದಲ್ಲ ಅಕ್ಕ ಎಲ್ಲದ ಎತ್ತವನ ಇಲ್ಲ ಇಲ್ಲಪ್ಪ ಇಲ್ಲೆಲ್ಲೂ ಕಾಣತಿಲ್ಲ. ಇದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ರೀ ಇದು ಕಾರ್ಯಾಲಯ. ಇಲ್ಲೇ ಬಂದ ನೀವು ಜಿಲ್ಲಾ ಪಂಚಾಯತಿಗೆ ಬಂದನ್ರಿ. ಈಗ ಅರ್ಧ ಲೇಟ್ ಇವಂದ ಆಗಕತ್ತೈತ್ರಿ ಈಗ. ಹಾ ಅಲ್ಲೇ ಬಂದೇನಿ ಅಂದ್ರೆ ಹೊರಗೆ ಮೇನ್ ರೋಡಿಗೆ ಬರ್ಬೇಕಲ್ಲ. ಅಲ್ಲೇ ಇದು ಇಲ್ಲಿ ತಗೊಲ್ಲ. ಹಾ ಇಲ್ಲಿ ನಿಂತಾಳೇನ ಅಕ್ಕ. ಓಕೆ ಜಲ್ದಿ ಬಂದಿವ್ರಿ, ಲೇಟ್ ಆಗಿಲ್ಲ. ರಾತ್ರಿ ಬಂದಿವ್ರಿ, ನಾ ಇಲ್ಲಿ ಲೇಟ್ ಆಗತ್ತ ಅನ್ಕೊಂಡಿದ್ದೆ. ಇವನು ಈಗ ಬಂದ. ಇಲ್ಲಿಂದ ಹೋಗ್ತೀರಿ? ಎಲ್ಲಿಂದ ಹೋಗ್ತೀರಿ? ಪರೇಡ್ ಮಾಡ್ಕೊತ. ಓಕೆ, ಇಲ್ಲಿಂದ ಹೋಗ್ತಾನ್ರಿ. ಈಗ ಫಸ್ಟ್ ಟೈಮ್ ನೋಡಿದ್ ನೋಡ್ರ ಯೂನಿಫಾರ್ಮ್ ಒಳಗೆ. ಹೋಗಿಲ್ಲ ಒಟ್ಟು ಯೂನಿಫಾರ್ಮ್ ಒಳಗೆ ನೋಡಿಲ್ಲ. ಈಗ ಏನ್ ಹೇಳ್ರಪ್ಪ ಯೂನಿಫಾರ್ಮ್ ಬೇರೆ. ಇವ್ ಎದ್ರದ ಮೆಡಲ್ ಇದ್ರದ 25 ವರ್ಷ. ಓಹೋ ನೋಡ್ರಿ ಮಸ್ತ್ ಕಾಣತ್ತ ಹುಡುಗ. ಇವತ್ತೇ ಹುಡುಗನ ಯೂನಿಫಾರ್ಮ್ ಒಳಗೆ. ಗಾಡಿ ಒಳಗೆ ನೋಡಿ, ಗಾಡಿ ಬರ್ತೈತಿ ರೀ. ಗಾಡಿ ಬರ್ತೈತ್ರಿ. ಇಲ್ಲಿಂದ ಹೋಗೋಣತ್ತ ಒಳಗೆ ಪರೇಡ್ ಇದ್ದಾಗ ಒಳಗೆ ಹೋಗಿ ಪರೇಡ್ ಅದು ಮಾಡ್ತಾರ ಅನ್ಸುತ್ತೆ. ನೋಡಂಬ ಯೂನಿಫಾರ್ಮ್ ಬರೀ ಅದ ನೋಡ್ರಿ. ಏನ ಯೂನಿಫಾರ್ಮ್ ನೋಡಕ್ ಮಸ್ತ್ ಅನ್ಸುತ್ತಲ್ಲ. ಏನಾಗುತ್ತೆ ಅಂತ ಇದೇ ಫುಲ್ ಡೀಸೆನ್ಸಿ ನೋಡಕ್ ಭಾರಿ ಅನ್ಸ್ತೈತಿ ಯೂನಿಫಾರ್ಮ್. ಮೊದಲು ನಾವು ಸಣ್ಣದಾಗ ಪೊಲೀಸ್ ರೋಡ್ ಹಂಚಿ ಹೊಡ್ತಿದ್ವಿ. ಹೌದಿಲ್ಲ? ಕೆಟ್ಟ ಹಂಚಿ ಸೈತಿದ್ರಿ ಪೊಲೀಸ್ ಅಂದ್ರೆ. ಯೂನಿಫಾರ್ಮ್ ಬ್ಲೂ. ಹಾಂ ಎಲ್ಲರೂ ಯೂನಿಫಾರ್ಮ್ ಅದಾವು ಕರೆಕ್ಟ್ ಮಾಡ್ತಾರೆ. ಇದು ಏನಂತಾರ ಗೊತ್ತಿಲ್ಲ ನಮಗೆ. ಅದು ಇರ್ತೈತಕ್ಕ. ಏನಂತಾರ ಅದಕ್ಕೆ? ಸೋಡ ಪೊಲೀಸರಿಗೆ ಕೊಟ್ಟಿರ್ತಾರ. ಅಂದ್ರೆ ಇದು ಪರೇಡ್ ಮಾಡ್ಬೇಕಾದ್ರೆ ಅವ್ರಿಗೆ ಇರ್ತದೆ. ಅವ್ರು ಉಳಿದವ್ರ ಕಡೆ ಗನ್ ಇರ್ತೈತಿ, ಇವ್ರ ಕಡೆ ಇದು ಸೋಡ್ ಇರ್ತೈತಿ. ಹಾ, ಹಿಂಗ್ ಹಿಡ್ಕೊಂಡು ಹೋಗೋದು ಇರ್ತೈತಲ್ಲ. ಹೌದು. ಅಷ್ಟ್ರು ಅರಕೆಲಿಂದ ಬಂದಾರಂತ ಅವ್ರು. ಹೈಟ್ ನೋಡ್ರಿ ಹೆಂಗವು. ಅದು ಕ್ಯಾಪಗಳು ಇನ್ನೂ ಭಾರಿ ಅನ್ಸುತ್ತೆ ಹೈಟ್. ಹೌದು ಅಲ್ಲ, ಅಷ್ಟ್ರು ಹೈಟೇ ಅದಾರ. ನೀನೆಲ್ಲ ಫುಲ್ ಪ್ರಾಕ್ಟೀಸ್ ಮಾಡ್ಯಾನ ಮನ್ಯಾಗ ಪರೇಡ್ ಒಬ್ನೇ. ಹೌದಾ? ಹೌದು, ಮತ್ತೆ ತಪ್ಪಾಗ ಬರೋದಲ್ಲ. ಮೇನ್ ಇದು ನೋಡಿದಿತ್ತು ನಮಗೆ. ಸೊ ಮೊದಲು ಕರ್ಕೊಂಡು ಹೋಗ್ತಿದ್ರು ನಮ್ಮ ಶಾಲೆಯಾಗಿದ್ದಾಗ. ಸಣ್ಣದಾಗ ಹೋಗ್ತಿದ್ದೀವಿ ಅವಾಗ ಒಂದು ಚುಮ್ಮುರಿ ಮತ್ತು ಅದ್ರ ಜೊತೆ ಒಂದು ಬಿಸ್ಕಿಟ್ ಅಲ್ಲ, ನಮಗೆ ಉಂಡಿ ಕೊಡ್ತಿದ್ರು ನಮಗೆ. ಹೌದೇನ? ಅವಾಗ ಬುಂದಿ ಉಂಡಿ ಕೊಡ್ತಿದ್ರಿ ಅವಾಗ. ಅದ್ರ ಸಲ ಓದ್ತಿದ್ವಿ ನಾವು ಮುಂಜಾನೆ ಎದ್ದು. ಏಪ್ಪ ಇನ್ನೊಂದ್ಸಲ ಮುಂಜಾನೆ ಎದ್ದು ಓದ್ತಿದ್ವಿ ನಾವು. ಮನ್ಯಾಗ ಎಷ್ಟು ಹೆಂಗೆ ಹೇಳ್ತಿದ್ರಿ. ಒಳ್ಳೆ ಏನೋ ಕೊಡ್ತಾರ. ಬರೋಬರ್ ಐತಿ. ಅಂಜಿಕೆ ಬರ್ತದೆ. ಅಂಜಿಕೆ ಇಟ್ಟು ಮಂದಿ ಪೊಲೀಸರು ನೋಡಿ. ಆದ್ರೂ ಏನು ಮಾಡಿಲ್ಲ ಅಂದ್ರೂ ಅಂಜಿಕೆ ಬರ್ತದೆ.
ವಿಶ್ರಾಂತಿ. ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದು ಈ ಕಾರ್ಯಕ್ಕೆ ಬಂದು ಶೋಭೆ ತಂದಿರ್ತಾರೆ, ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿಗಳು ಕೂಡ ಅಭಿನಂದನೆ ಸಲ್ಲಿಸಿ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ಸಾವಧಾನ್. ಮನೆಯವರೇ, ಕಾವೇರಿ ಮುಕ್ತಾಯಗೊಂಡು ಹೊರ ನಡೆಸಲು ಅನುಮತಿ ಕೊಡುತ್ತೇನೆ. ಫಸ್ಟ್ ಟೈಮ್ ರೀ ನಾನು ಹಿಂದಿ ಪ್ರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಲ್ಲ. ಇಷ್ಟ ಮುಂದೆ ಹಿಂಗಿತ್ತ ಸಣ್ಣ ಸ್ಟೇಡಿಯಂ ಕೂತಿದ್ದೀವಿ ಅಷ್ಟೇ. ಅಣ್ಣ ಹೋಸ ಮಾಡ್ಬೇಕು ಅದು ಏನು ಮಾತ್ರ ಗೊತ್ತಿಲ್ಲ, ಅದಕ್ಕೆ ಓಡಿದೆ ಅಂತ ಗೊತ್ತಿಲ್ಲ. ಬಟ್ ನಾವು ಹೇಳ್ಬೇಕಾದ್ರೆ ಮೈ ಎಲ್ಲ ಜುಮ್ ಅನ್ಸ್ಕೊತಿತ್ತಲ್ಲ ಫುಲ್. ಅಂದ್ರೆ ಈ ಟವಾಜಿದ್ದು ಗೊತ್ತಿರ್ಲಿಲ್ಲ. ನಮ್ಮ ಮುಂದೆ ಎಷ್ಟು ಸೌಕಾಸ ಮಾತಾಡ್ತಾರೆ. ಇವತ್ತು ನೋಡಿದೆ ಟವಾಜ್ ಐತೆ ಅಂತೇಳಿ, ಖತರ್ನಾಕ್ ಅವಾಜ್ ಐತಿ, ಇಬ್ಬರು ಅವಾಜ್ ಐತಿ. ನಿನ್ ಮುಂದೆ ಅವಾಜ್ ತರ್ತಾನೆ, ನನ್ನ ಮುಂದೆ ಇಟ್ಟು ಸೌಕಾಸ ಮಾತಾಡ್ತಾನೆ. ಹೇಳ್ತೀನಿ ನಮ್ಮ ಜೊತೆ ಇದ್ದಾಗ ಬಾಯಿನ ಮಾತು ಬರತ್ತಿಲ್ಲ ಅನ್ನೋಗಿದ್ದ. ಯಾವ ಪರಿಗೆ ಮೈಯಾಗೆಲ್ಲ ಜುಮ್ ಅನಿಸ್ತಿದೆ ಅಲ್ಲ, ಅದಂತ ಭಾರಿ ಅನಿಸುತ್ತೆ. ಈಗ ಅಲ್ಲಿ ಸ್ಟೇಡಿಯಂ ಹೋಗೋದಂತ. ಹೌದಾ, ಈಗ ಸ್ಟೇಡಿಯಂ ಹೋಗೋದಕ್ಕೆ ಮೇನ್ ಅಲ್ಲೇ ಐತ್ಲಾ. ಎಲ್ಲರೂ ಹೊಂಟಾರ. ಹೋಸತಿನೂ ಅಣ್ಣ ಬಂದಿದ್ದಾರೆ, ನಮ್ಗೆ ಬರಕ್ ಆಗಿದ್ದಿಲ್ಲ. ಲಾಸ್ಟ್ ಟೈಮ್ ಲೇಟ್ ಆಗಿತ್ರಿಪ್ಪ. ಈಗೂ ಲೇಟ್ ಆಗಿತ್ತು ಅನ್ಕೊಂಡಿದ್ದೆ ನಾನು. ಇಲ್ಲ, ಈಗೂ ಹೋಯ್ತಾನ ಅನ್ಕೊಂಡಿದ್ದೆ. ಟೈಮ್ ಬಂದಿವಿ. ಆಯ್ತ್ರಿ, ಈಗ ಬಂದಿವಿ, ಸ್ಟೇಡಿಯಂ ಬಂದಿವಿ. ಒಂದ್ಸಲ ವೇಟ್ ಮಾಡಾಕತ್ತೀವಿ. ಈಕಿನೂ ಬರ್ಬೇಕ. ಯಾರಪ್ಪ ಅಂತಂದ್ರ ಮಂಜು ಬರ್ಬೇಕ. ವೇಟ್ ಮಾಡತ್ತೀವಿ. ಇಲ್ಲಿಂದ ಒಳಗೆ ಹೋಗೋಣತ್ತೆ. ಮೊದಲು ಬರ್ತಿದ್ರಿ, 8 ವರ್ಷ ಆದಂತ ಬಂದಿನ ಗೊತ್ತೇನ. ನಾ ಇಲ್ಲಿ ನಾ ಫಸ್ಟ್ ಟೈಮ್ ಬಂದೀನಿ ನೋಡ್ರಿ. ಯಾಕ ಮದುವೆ ಮಾಡ್ಕೊಂಡ್ ಫಸ್ಟ್ ಟೈಮ್ ಇವ್ನ ಜೊತೆ ಬಂದೀನಿ. ಅಯ್ಯೋ, ಹೋದ ವರ್ಷ ಕರೆದಿದ್ದಾರಿ ಅಣ್ಣ, ನಾವು ಲೇಟ್ ಆಗಿದ್ದಿದ್ವಿ, ಬರಕ್ ಆಗ್ಲಿಲ್ಲ. ಫಸ್ಟ್ ವರ್ಷ ಅವತ್ತ 8 ವರ್ಷ ಆದ ನಂತರ ಬಂದಿನ್ರಿ. ಸಣ್ಣದ ಬರ್ತಿದ್ದೆ. ಒಳಗೆ ಸ್ಟೇಡಿಯಂ ಭಾರಿ ದೊಡ್ಡದೈತಿ, ತೋರಿಸ್ತಾನಂತ ನಿಮಗೆ. ಮಸ್ತ್ ಐತಿ ಸ್ಟೇಡಿಯಂ. ಮತ್ತೆಲ್ಲ ಸಣ್ಣ ಹುಡುಗರು ನೋಡಿ, ಸಣ್ಣ ಹುಡುಗರು ಹೆಂಗ್ ಹೊಂಟ್ರ ನೋಡ್ರಿ. ನಾವು ಹಿಂಗ ಹೋಗ್ತಿದ್ವಿ, ನಾವು ಹಿಂಗ ಬರ್ತಿದ್ವಿ. ಎಲ್ಲ ನೋಡ್ರಿ ಸಣ್ಣ ಹುಡುಗರು ಹೆಂಗ್ ಬರತ್ತಾವ, ಹೆಂಗ ಬರ್ತಿದ್ವಿ ನಾವು. ಹೊಡ್ಕೋತ ಬರ್ತಿದ್ವಿ. ಸ್ಟೇಡಿಯಂ ತುಂಬಿತ್ತಪ್ಪ ನಮ್ಮ ಬಾಗಲಕೋಟೆ ಸ್ಟೇಡಿಯಂ. ಇನ್ನು ಹುಡುಗರು ಬರ್ತಾವ. ಹೌದಾ, ನಮ್ಮ ಬಾಗಲಕೋಟೆ ಸ್ಟೇಡಿಯಂ ತುಂಬಿಡ್ತಿತ್ತು ಫುಲ್. ನೋಡ್ರಿ ಹೆಂಗೈತಿ. ಇಲ್ಲೇ ಪರೇಡ್ ವೀಲ್ ಚೇರ್ಸ್ ಅದಾವು. ಮತ್ತೆ ಅವ್ರಿಗೂ ಇರ್ತೈತಿ ಪರೇಡ್. ಹೌದು, ಇವತ್ತು ನೋಡಕ್ ಬಂದೀನಿ. ಬರ್ರಿ, ನಾನು ಪೊಲೀಸ್ ಎಲ್ಲ ಕುಟುಂಬ ಮುಂದೆ ನೋಡ್ರಿ ಅನ್ಕೋತಾರ. ನಮ್ದು ಸ್ಕೂಲ್ ಟೈಮಿಗೆ ನಮಗೂ ಕರ್ಕೊಂಡು ಬರ್ತಿದ್ರಿ. ಹಿಂಗೆ ನಾವೆಲ್ಲ ಕೂಡ್ತಿದ್ವಿ. ಎದ್ದು ಹೋಗ್ಬೇಕಾದ್ರೆ ಕೈಯಾಗ ಒಂದೊಂದು ಕೆಳಗಿಳಿಂಬ ಇಳಿಲ್ಲ. ಹೋಗ್ಬೇಕಾದ್ರೆ ಕೈಯಾಗ ಒಂದೊಂದು ಉಂಡಿ ಚುಮ್ಮರಿ ಕೊಡ್ತಿದ್ರು ಅವಾಗ. ಹೌದು, ನಾನು ಡಬ್ಬಿ ಇಟ್ಕೊಂಡು ಬರೋದಾನೆ. ಬೇಕೇನೆ ಏನು ತಿನ್ನಕ ನಮ್ಗನ ಪಾರ್ಲೆ ಬಿಸ್ಕಿಟ್ ಕೊಡ್ತಾರ. ಪಾರ್ಲೆ ಬಿಸ್ಕಿಟ್ ಹಾಕಿ ಕೊಡ್ತಾರ. ಅಲ್ಲಿ ಹಿಂಗೆ ಕುಡಿಸಿದ್ರಿ ನಮಗೆ. ಲೈನ್ ಸೇರಿ ಕುಡಿಸಿದ್ರಿ. ಕುಡಿಸಿ ಕೈಯಾಗ ಚುಮ್ಮರಿ ಮತ್ತು ಉಂಡಿ ಕೊಡ್ತಿದ್ರು. ಬಂದೆ ಉಂಡಿ ಕೊಡ್ತಿದ್ರು. ಈ ಕಡೆ ಬಾವಿ, ಆ ಕಡೆ ಉಳಿಯಾರ ಅಂತ. ಉಳ್ಯಾರ ಇಷ್ಟು ದೊಡ್ಡ ಸ್ಟೇಡಿಯಂ ಆಗಿ ಕಾಣಬೇಕಲ್ರಿ ನಮಗೆ. ಎಲ್ಲಿ ಅಲ್ಲೇ ನೋಡ್ರಿ ಪಾಪ, ಮುಂಜಾನಿಂದ ಯಾರು ಪೊಲೀಸರಿಂದ ತಿಂದಿರೋದಿಲ್ಲ ಅನ್ಸುತ್ತೆ. ನಾವು ಪರೇಡ್ ಮಾಡ್ಬೇಕಲ್ಲ ಅಲ್ಲಿ ಹೋಗಿ. ಪಾಪ ಬರೀ ನೀರನ್ನು ಚಾಕ್ಲೇಟ್ ಕೊಡೋದು ಹೊಂಟಾನ. ನಾವು ಹಿಂಗೆ ಬೋರ್ಡ್ ಹಿಡ್ಕೊಂಡು ಬರ್ತಿದ್ದೇವೆ ನೋಡ್ರಿ. ಹುಡುಗರು ಬಂದು ಸಲಿ ಹುಡುಗರು ಈ ಫುಲ್ ಆಗುತ್ತೆ. ಬರ್ತಾ ಅದೇ ಸಣ್ಣಗೆ ಫುಲ್ ಆಗುತ್ತೆ. ಕಾರ್ನರ್ಗೆ ಇಲ್ಲಿ ಇಲ್ಲೇ ಮುಂದೆ ಕುಟುಂಬ ಹುಡುಗರು ಬಂತು. ಸಣ್ಣಗೆಲ್ಲ ಫುಲ್ ಆಗಕತ್ತ. ಮೊದಲೆಲ್ಲ ಖಾಲಿ ಇತ್ತಲ್ಲ, ಈಗ ಫುಲ್ ಎಲ್ಲ ಫುಲ್ ಹೋಗಿ ನೋಡ್ರಿ. ಯಾವ ಪರಿ ತುಂಬ ಅವಾಗಲೂ ಖಾಲಿ ಇತ್ತಲ್ಲ, ಬಂದೇ ಬರಾತಾರ. ಹಂಗೆ ಎಲ್ಲ ತುಂಬೈತೆ. ಅಲ್ಲಿ ಮಠ ತುಂಬೈತಿ. ಇನ್ನೂ ಅಲ್ಲಿ ತುಂಬಿತ್ರಿ. ಅದು ತುಂಬೈತಲ್ಲಿ ಅರ್ಧ ಅಷ್ಟೇ ತುಂಬೈತಿ. ಅಲ್ಲಿ ಎಲ್ಲ ಕಡೆ ತುಂಬೈತಿ. ಹೌದೇ, ಯಾಕೋ 9 ಆತಪ್ಪ. 9 ಗಂಟೆ ಆಯ್ತು. ನಾವು ಮೊದಲಿದ್ದಾಗ 8:30 ಹಾರಿಸಿದ್ರು ಅನ್ಸತ್ರಿ. 9 ಆತ. ಈ ಲೇಟ್ ಮಾಡಕತ್ರ ನೆರೆ ಗೊತ್ತ. ಭಾಷಣ ಕೇಳಕ್ ಆಗಂಗಿಲ್ಲ ನೋಡ್ರಿ. ಇದೊಂದು ಪ್ರಾಬ್ಲಮ್ ರೀಪ್ಪ ನಮಗೆ. ನನಗೆ ಕೂತು ಭಾಷಣ ಕೇಳಂದ್ರೆ ಆಗೋದಿಲ್ಲ. ಬಟ್ ಬಂದಿನ ಕೆಲಸ ಮುಗಿಸ್ಕೊಂಡು ಹೋಗೋದು ಬಿಡ್ತಾರ. ತಿರುಗಿ ಹಾರಿಸಿದ್ರೆ
ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ. ನಮ್ಮ ಎಲ್ಲ ತಂಡಗಳನ್ನ ಬಹಳ ಪ್ರೀತಿಯಿಂದ ಮೂಲತಃ ಹಿಂದಿ ಇದ್ದರೂ ಸಹ ಕನ್ನಡದಲ್ಲಿ ಅತ್ಯದ್ಭುತವಾಗಿ ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇಶಿತಾ ಗುಪ್ತಾ ಮೇಡಮ್ ಅವರು. ಇದೀಗ ಮೊದಲ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ ಅವರ ಉಸ್ತುವಾರಿಯಲ್ಲಿ. ಎರಡನೆಯದಾಗಿ IRB ಪೊಲೀಸ್ ಪಡೆ ವಿಜಯಪುರ ಶ್ರೀ ಪ್ರಸಾದ್ ಜುನ್ವಾಲ RSI IRB ಘಟಕದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಾಗರಿಕ ಪೊಲೀಸ್ ಪಡೆ ವಿಜಯಪುರ ಶಿಕ್ಷಕ ದಳ ವಿಜಯಪುರ ಹೋಮ್ಗಾರ್ಡ್ ಶ್ರೀ AD ಮೋದಿಭಾಯಿ ಸಾಧ್ಯಂತ್ರವರು ಶಿವಾನಂದ ಶಿರೂರು ಸೇವಾದೇಶದ ಪ್ರದರ್ಶನಗಳ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಶ್ರೀ ಅಶೋಕ್ ಲಾಲ್ ಸಂಘಿ ಹಾಗೂ ತಂಡ, ಅಗ್ನಿಶಾಮಕ ಇಲಾಖೆ ಶ್ರೀ ಉಮೇಶ್ ತಾಳಕೇರಿ ASI ಹಾಗೂ ತಂಡ. ಹಾಗೆಯೇ ನಮ್ಮ ವಿಜಯಪುರದ ಹೆಮ್ಮೆಯ ಶಾಲೆ ಸೈನಿಕ ಶಾಲೆ ವಿಜಯಪುರದ ಕುಮಾರ್ ಪ್ರಶಾಂತ್ ಕುಮಾರ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ ವೃತ್ತದಲ್ಲಿ 73 ಅಭಿಪ್ರಾಯಗಳನ್ನ ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಆಯ್ತು, ಮುಗಿದ್ರಿ. ಫ್ಲಾಗ್ ಹೋಸ್ಟಿಂಗ್ ಮುಗಿಸಿದೀವಿ, ಹೊಂಟಿವಿ ಈಗ. ಹೊಟ್ಟೆ ಕಟ್ಟ ಹಸಿವು ಆಗತೈತಿ. ನನಗತ್ರ ಭಾಳ ಹೊಟ್ಟೆ ಹಸಿವು ಹೊಟ್ಟೆ ಆಗತೈತಿ. ಗುಡು 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 ಅನ್ನತೈತಿ. ಏನು ಚಾ ಅಲ್ಲಿ ಬಿಡ, ನೀರು ಕುಡ್ದಂದಿಲ್ಲ ನಡಿ. ಏನೂ ಕೊಡುದಿಲ್ರಿ, ಹಂಗ ಮುಂಜಾನೆ ಕೂಡ ಹಂಗ ಬಂದ್ಬಿಟ್ಟಿವಿ. ತಗೊಳದ್ರಿ ಬೈಕ್ ಹೆಂಗ್ ತಗೊಳೋದು? ತಕೊಳ್ಳೋದು ಗಾಡಿ ಒಳಗೆ ಹಾಕ್ಬಿಟ್ರಲ್ಲ. ನಡಿ. ಹ್ಯಾಂಗ್ ತೆಗೆದು ಕೊಡುವ, ನಂಗಂದ್ರೆ ತೆಗಿಯಾಕ ಬರಂಗಿಲ್ಲ. ಅಕ್ಕ ಬೈಕ್ ಎಲ್ಲ ಒಳಗೆ ಆಗ್ಯಾವ್ರಿ. ಹಿಂದೆಲ್ಲ ಐತಿ, ಮಸ್ತ್ ಆದ್ ಬಿಡ್ರಿ. ತೆಗ್ಯಾಕ ಹಾದಿಲ್ಲ. ಇವ್ರು ಹ್ಯಾಂಡ್ಲಾಕ್ ಮಾಡಿ ಹೋಗಿರ್ತಾರ್ರಿ ಮತ್ತೆ. ಇಲ್ಲಿ ತೆಗಿಲಿಕತ್ತ ಈ ಗಾಡಿ ಫುಲ್ ಹಿಂದ ಮುಂದೆ ಹೋಗಿ ಹಚ್ಚಿವಿ, ಆ ಕಡೆನೂ ಜಾಗ್ಲ. ಆಗ ಇವ್ರು ಇಲ್ಲಿ ನಿಂತಿದ್ರು, ಗಾಡಿ ಹಚ್ಕೊಂಡು ಆಮೇಲೆ ಇವ್ರಿಗೆ ತೆಗಿ ಅಂದಿ. ಸ್ವಲ್ಪ ತೆಗದ್ರೆ ಈ ಗಾಡಿ ನಂದು ಬಂತ. ಅಣ್ಣಂದು ಹೆಂಗ್ ಬರ್ತದೆ ಯಾರಿಗೆ ಗೊತ್ತು ನೋಡ್ರಿ. ಆನಂದ್ ಅಷ್ಟು ದೂರ ಬರಂಗಿಲ್ಲ, ಅದು ಬರ್ತೈತೇನ? ಓ ಬರ್ಲಿ. ನನಗಂತೂ ತೆಗಿಯಾಕ ಬರ್ತಿದ್ದಿಲ್ರಿ ಇದನ್ನ. ಎಲ್ಲ ತೆಗೆದ ಮೇಲೆ ಬರ್ತಿದ್ದೆ ನಮ್ಮ ಮನೆಗೆ. ಇವ ಅದಾನ ಅಂತೇಳಿ ಎಲ್ಲ ಹಿಂಗ ಮಾಡತ್ತಾನ, ಇಲ್ಲಾಂದ್ರೆ ಮುಗೀತು. ಒಬ್ಬರೇ ಇದ್ರೆ ಏನ್ ಮಾಡ್ತಿದ್ದಿಲ್ಲ? ನಾನೇನ ಮಾಡ್ತಿದ್ದಿಲ್ಪ, ಬಿಟ್ಟಾಗ ಎಲ್ಲ ಖಾಲಿ ಆದಾಗ ಬರ್ತಿದ್ದೆ. ಹೊಟ್ಟೆ ಫುಲ್ ಹಶು ಆಗ್ಬಿಟ್ಟೈತ್ರಿ. ಹೋಟೆಲ್ ಅಂತೂ ಸಿಗಾಕತ್ತಿಲ್ಲಲ್ಲ, ನಮಗ್ ನೆನಪಿಗೆ ಬರ್ಲಾಗೈತಿ. ಅಲ್ಲಿ ಯಾವ ಚಲೋ ಅದ ಹೋಟೆಲ್ ನೆನಪಿಗೆ ಬರಾತಿಲ್ಲ ಅಂತ ಇವಂಗ. ಇಲ್ಲೊಂದ್ ನೆನಪು ಬತ್ತ. ಎಲ್ಲೇ? ಇಲ್ಲೇ ಒಂದೈತಿ ಮುಂದೆ. ಹೌದಾ? ಇಲ್ಲೇ ಒಂದು ಹೋಟೆಲ್ದಾಗ ಏನಾರ ತಿಂದು ಹೋಗುನಂತ್ರಿಪ್ಪ. ಕ್ರಿಸ್ಪಿ ದೋಸಾ ಇಲ್ಲಾಂದ್ರ ಇಡ್ಲಿ ಏನಾರ ತಿಂದು ಹೋಗುನಂತ. ಓಕೆ, ಶಾಂತಿ ಸಾಗರ್ ಹೋಟೆಲ್ ಅಂತ ಐತಿ ನೋಡ್ರಿ. ಇಲ್ಲೇ ಊಟ ನಾಷ್ಟ ಮಾಡಕ್ ಹೋಗುದು. ಬರ್ರಿ, ಮನ್ಯಾಗ ಹೋಗಿ ಮಾಡ್ಕೊಂಡ್ ತಿನ್ನಕ್ ಆಗೋದಿಲ್ರಿ, ಅಟ್ ಪೇಷನ್ಸ್ ಇಲ್ರಿ ಈಗ ನಂಗೆ ಕೈಯಾಗ. ಅದಕ್ಕೆ 10 ಆತ್ರಿ, 10:30 ಬಂದಿತ್ತು. ಹೊಟ್ಟೆ ಯಾರ ಅಜ್ಜಿ ಮಾಡಿರ್ತಾರ, ಮಾಡಿ ಮುಗಿಸಿರ್ತಾರ ಅವ್ರು ಅನ್ಸುತ್ತ. ಇವತ್ತು ಸೋಮವಾರ ಒಂದ್ ಐತ್ರಿ, ಗುಡಿಗೆ ಹೋಗಿರ್ತಾರ ಅನ್ಸತ್ತ ಅವ್ರು. ಲೇಟಾಗಿ ಮಾಡಿದ್ರೆ ಮಾಡ್ಬೋದು ನಾಷ್ಟ, ನಂಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ, ಯಾರಿಗೆ ಗೊತ್ತು. ನಾವಂತೂ ಇಲ್ಲಿ ಹೋಟೆಲ್ದಾಗ ಇಲ್ಲಿ ತಿನ್ನಕ್ ಬಂದ್ವಿ. ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ಬಂತ್ರಿ. ಮಸ್ತ್ ದೊಡ್ಡ ಇಡ್ಲಿ ಅದ ನೋಡಿ ಚಿನ್ನ. ಇಡ್ಲಿ ದೊಡ್ಡದಲ್ಲ, ಮಸ್ತ್ ದೊಡ್ಡದು. ಹೊಟ್ಟೆ ತುಂಬ ತಿನ್ ಚಿನ್ನ ನಿಂದ. ನೋಡ್ರಿ, ಫಸ್ಟ್ ಟೈಮ್ ನನ್ ಚಿನ್ನು ಸಾಂಬಾರ್ ಮುಗ್ಸ್ಯಾನ. ಒಟ್ಟೆ ಅವ ಏನ ಸಾಂಬಾರ್ ಮಸ್ತ್ ಆಗಿತ್ತು. ಪ್ಲೇಟ್ದಾಗ ಪಲ್ಯ ಎಷ್ಟು ಹಚ್ಚಿರ್ತೀವಿ ಹೊಟ್ಟೆ ತಿತ್ತಾನ, ಅಷ್ಟದಾಗಿ ಮುಗಿಸ್ತಾನ. ಬಟ್ ಇವತ್ತು ನೋಡ್ರಿ ಸಾರು ಮುಗ್ಸ್ಯಾನ. ಅಣ್ಣ ಸಾಂಬಾರ್ ಮಂಜರಂಗದೀನಿ ಒಟ್ಟ ಸಾಂಬಾರ್ ಚಟ್ನಿ ಇಟ್ಟಬೇಕಲ್ರಿ ಪಪ್ಪಾಗೂ ಹಂಗಾರಿ ಅವ್ರಿಗೂ ಸೇಮ್ ಹಂಗದ. ಆಯ್ತ್ರಿ, ನಾಷ್ಟ ಮಾಡಿದ್ವಿ. ಸ್ವಲ್ಪ ಬೋಡೆ ಸೊಪ್ಪು ತೊಗೊಂಬಂದೆ, ಹಂಗೆ ತಿನ್ಲಿಕ್ಕೆ ಬೇಕಂತ ತಗೋ. ನೀವು ಮನೆಗೆ ಹೋಗುದ್ರಿಪ್ಪ? ಮನೆಗೆ ಮನ್ಯಾಗ ನಾಷ್ಟ ಮಾಡಿ ಹೊಟ್ಟೆ ತುಂಬ ಹಿಂಗೆ ತುಂಬುದೇ. ನಾನು ತುಂಬ್ತವ, ನಾ ಸಾರು ಕುಡ್ದೆ ರೀ 2 ಬಟ್ಲ. ಹೊಟ್ಟೆನ ತುಂಬ ನಂದ. ಇವಂದು ಹೊಟ್ಟೆ ತುಂಬ ಹಂಗಿಲ್ರಿ, ಅಷ್ಟರದಾಗ ಮುಗಿಸ್ಬಿಡ್ತಾನ್ರಿ. ನಾ ಇಲ್ರಿ ಅವ ಸಾಂಬಾರ್ ನೀ ಅಷ್ಟರದಾಗ ಮುಗಿಸ್ಬಿಡ್ತೀನಿ. ನಾ 2 ಗ್ಲಾಸ್ 2 ಬಾಟೆ ತಗೋ. ನಾನು ಹೊಟ್ಟೆ ತುಂಬ್ತಾನೆ. ಅದಕ್ಕೆ ಸಾರು ಕುಡಿದ್ಬಿಡ್ತೀನಿ, ಹೊರ ತುಂಬಿಡ್ತೈತ್ರಿ. ನಾನು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಿಂಗೆ ಮಾಡೋದು ನೋಡಿ. ಆ್ಯಕ್ಚುಲಿ ರಂಗೋಲಿ ನಾನು ತೆಗಿಯಕ್ಕಿದ್ದೆ ರೀ, ಬಟ್ ಲೇಟ್ ಆಗಿತ್ತಂತೆ ಬಡ ಹೋಗ್ಬಿಟ್ಟೆ ನಾನು. ಇಡ್ಲಿ ಅಷ್ಟೇ ತಿಂದು ಬಂದ್ರಿ. ಇಡ್ಲಿ ಮತ್ತಂತೀನಿ ನೋಡಿ, ಇಡ್ಲಿ ಸಾಂಬಾರ್ ಚಟ್ನಿ ತಿಂದು. ಇಡ್ಲಿ ರೀ 2 ಬಟ್ಲ ಸಾಂಬಾರ್ 2 ಬಟ್ಲ ಚಟ್ನಿ ರೀ. 2 ಇಡ್ಲಿ 4 ಬಟ್ಲ ಸಾಂಬಾರ್ 4 ಬಟ್ಲ ಚಟ್ನಿ. ಸಾರಿ, ಹೊಟ್ಟೆ ತುಂಬ ನಿಮಗ ಹೊರಗೆ ನನಗೆ ಗೋಣಿ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡ್ಬಿಟ್ಟಳ. ಯಾರು ಹುಡುಗಿಯರ ಬಂದ್ರಪ್ಪ ಪಟ್ಟತ್ ಮುಖ ಮುಚ್ಚೊಳಗತ್ತೀನಿ. ಇಲ್ಲ ಏನು ಮಾಡ್ಕೋದಿಲ್ಲ. ಹತ್ತೀನಿ ಹಿಂಗಾಗಿತಿ, ಒಳ್ಳೆ ಅಂಗಿ ಚಡ್ಡಿ ಬಿಚ್ಚಿ ನಿಂದ್ರಸ್ದಂಗ ಆಗ್ಬಿಟ್ಟೆ ನನಗಂತರು. ಹೊತ್ತೀನಿ ಇಟ್ಟು ಹಸು ಅನ್ಸಾತೀನಿ, ಹಸು ಅನ್ಸಾತೀನಿ. ಎಟ್ಟ ನಾಟಕ ಮಾಡತ್ತ ನೋಡ್ರಿ. ವಾ ಸುದ್ದಿ ಅಂತಾರ ಮಕ ಕರ್ರಾಗೈತಿ, ಇಟ್ಟು ಖರಾಬ್ ಅನ್ಸಾತಿನ್ಲ. ಬಟ್
ಖರಾಬ್ ಅನ್ಸಾತಿದ್ನ ಹೊಲಸ್ ಅನ್ಸಾತಿತ್ರಿಪ್ಪ. ನಂಗೆ ಇವತ್ತು ಮಸ್ತ್ ಮಜಾ ಆಗುತ್ತೆ ರೀ. ನಮ್ಮ ದೋಸ್ತಿಗೆ ನಾ ಫಸ್ಟ್ ಟೈಮ್ ನೋಡಿದೆ ನೋಡ್ರಪ್ಪ ಯೂನಿಫಾರ್ಮ್ ಒಳಗೆ ಭಾರಿ ಕಾಣಕತ್ತಿದ್ದ. ಖರೆ ರೀ ಹುಡುಗ ಭಾಳ ಕಷ್ಟಪಟ್ಟ ಇದ್ರೆ ಅವ್ನ ಮುಂದೆಲ್ಲ ಹೇಳ್ತಿರಲಿಲ್ಲ, ಒಂಥರ ಪ್ರೌಡ್ ಅನ್ಸುತ್ತೆ. ಅವ ಎಷ್ಟು ಕಷ್ಟಪಟ್ಟ ನನಗೆ ಗೊತ್ತೈತಿ. ಅದು ಕಲಿಬೇಕಾದ್ರೆ ಅವ ಫುಲ್ ಇದಕ್ಕೆ ಹೋಗಿದ್ದ, ಹೈದರಾಬಾದ್ ಟ್ರೈನಿಂಗ್ ತೊಗೊಂಡ. ಆನಂತರ ಅದೇನು ಟೈಮ್ ಪೀರಿಯಡ್ ಇರ್ತೈತಲ್ಲ ರೀ, ಜಾಬ್ ಸಿಗೋಂಥ ಏನು ಟೈಮ್ ಪೀರಿಯಡ್ ಇರ್ತೈತಲ್ಲ, ಅವಾಗ ಹುಡುಗ ಸಿಚುವೇಶನ್ ಭಾಳ ಹೊಲಸಿರ್ತೈತೆ. ಇಟ್ಟು ವಿಚಿತ್ರ ಇರ್ತೈತಲ್ಲ ಸಿಚುವೇಶನ್, ಗೊತ್ತಿರ್ತೈತೆ ಯಾರು ಹುಡುಗರು ಅದ್ರ ಗೊತ್ತಿರ್ತೈತಿ. ಬಟ್ ಸೀರಿಯಸ್ಲಿ ಭಾಳ ಕಷ್ಟಪಟ್ಟು ಓದಿ ಕ್ಲಿಯರ್ ಮಾಡ್ಕೊಂಡ. ನಮ್ಮ ದೋಸ್ತರು ಇರೋದು ಎಲ್ಲರೂ ಹಂಗದ ರೀ, ಒಂದು 4 ಮಂದಿ ದೋಸ್ತರು ಅದಾರೆ. ಬಟ್ ಎಲ್ಲರೂ ಬೆಸ್ಟ್ ಅದಾರ, ಮಸ್ತ್ ಅದಾರ. ನೋಡಿದ್ರೆ ಒಂಥರ ಅವ್ರು ನೋಡೋದಪ್ಪ ಅಂದ್ರೆ ಪ್ರತಿಯೊಬ್ಬರದ್ದು ಮೋಟಿವೇಶನ್ ಸಿಗುತ್ತೆ, ಏನೋ ಕಲಿಯಾಕೆ ಸಿಗುತ್ತೆ, ಮತ್ತು ಚಲೋ ಅಡ್ವೈಸ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಐತಿ. ಒಂದು ಹುಡುಗರಿಗೆ ನೋಡ್ರಿ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಯಾವಾಗ ನೀವು ಒಂದು ಕಾಲೇಜ್ ಏನು ಸ್ಕೂಲ್ ಲೈಫ್ ಇರ್ತಿತ್ತಲ್ಲ, ಸ್ಕೂಲ್ ಒಳಗೆ ಹೈಸ್ಕೂಲ್ ಮುಗಿದ ಕೂಡಲೇ ಫ್ರೆಂಡ್ಶಿಪ್ ಭಾಳ ಮ್ಯಾಟ್ರ್ ಆಗುತ್ತೆ. ಅವ್ನ ಹುಡುಗ ಮುಂದೆ ಬರೋಕ್ಕೆ, ಒಂದು ಚಲೋ ಬಿಹೇವಿಯರ್ ಅವ್ನು ಡೆವಲಪ್ ಆಗಕ್ಕೆ ಫ್ರೆಂಡ್ಶಿಪ್ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಅದ್ರ ಆ ವಿಷಯ ಒಳಗೆ ನಾವು ಒಳಕಿದೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಚಲೋ ಸಿಕ್ಕಾರೆ, ಎಲ್ಲ ಚಲೋ ಅಡ್ವೈಸ್ ಮಾಡ್ತಾರೆ. ಏನೋ ಒಂದು ಆತಪ್ಪ ನಾಳೆ ಒಂದು ಹುಡುಗರು ಒಂದು ಧೈರ್ಯ ಇರ್ತೈತೆ ರೀ, ಇಲ್ಲಪ್ಪ ನನ್ನ ದೋಸ್ತ ಅಂತ ಹೇಳಿ ಇರ್ತೈತಿಲ್ಲ, ಅದೊಂದು ಧೈರ್ಯ ಇರ್ತೈತಿ. ಎಲ್ಲರೂ ಎಷ್ಟು ಮಂದಿ 4 ಮಂದಿ ಬಟ್ 4 ಮಂದಿನೂ ಮಸ್ತ್ ಅದಾರ. ಈಗ ಇವತ್ತು ಯೂನಿಫಾರ್ಮ್ ನೋಡಿದೆ ನಾನು, ಮಸ್ತ್ ಕಾಣೋದಿದ್ದ. ಪಾಪ ನೀ ಹೇಳಕತ್ತ ನಂಗಳು ಬಂದು ಇದೆಲ್ಲ ಅವ್ರ ಮುಂದೆ ಲೈಫ್ ಹೇಳ್ತಿರಲ್ರಿ, ಇಲ್ಲಿ ಕ್ಯಾಮ್ರಾ ಇದೆಲ್ಲ ಆಗ್ತೀರಿ. ಅವ್ನ ಮುಂದೆ ನಾವು ಹೆಂಗೆ ಇವತ್ತಂದ್ರೆ ನಾವು ಒಟ್ಟ ವಿಶ್ ಮಾಡೋದಿಲ್ರಿ. ಬರ್ಡೇ ದಿನ ಒಬ್ರಿಗೊಬ್ರು ವಿಶ್ ಮಾಡೋದಿಲ್ಲ ನಾವು. ಆದ್ರೆ ನಮ್ಗೆ ಗೊತ್ತಿರ್ತೈತಿ ಅವನಿಗೆ ವಿಶ್ ಮಾಡೋದು ಗೊತ್ತಿರ್ತೈತಿ, ನಾವು ವಿಶ್ ಮಾಡೋದು ಗೊತ್ತಿರ್ತೈತಿ. ಆದ್ರೆ ಒಟ್ಟೆ ಹಿಂಗೆ ವಿಶ್ ಮಾಡೋದು ಇಲ್ಲ, ಫಾರ್ಮಾಲಿಟೀಸ್ ಇಲ್ರಿ. ಹಿಂಗೆ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ದೋಸ್ತ ನಂಗಿಲ್ಲ, ಸೀದಾ ಹೋಗೇ ಬಿಡೋದು. ಏನೊಬ್ಬ ನೋಡ್ದಪ್ಪ ಅಂದ್ರೆ ಏನೋಪ್ಪ ಎಟ್ಟಿಟ್ಟು ತನ್ಬೇಕು ನೋಡ್ರಿ. ಬಟ್ ನಮ್ಮಿಬ್ರು ಹಂಗಿಲ್ಲ. ಉಳ್ಕಿ ದೋಸ್ತರ ಐತಿ ಇಲ್ಲ ಅಂತಲ್ಲ, ಬಟ್ ಇವನ್ ಸ್ವಲ್ಪ ಚೇಂಜ್ ಐತಿ. ನೀವು ಒಟ್ಟೆ ವಿಶ್ ಮಾಡೋದಿಲ್ಲ, ಏನಿಲ್ಲ, ಸುಮ್ಮನೆ ಹಿಂಗೆ ಹೋಗೋದು, ಹಿಂಗೆ ಬರೋದು. ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ನಮಗೆ. ಏನಿದ್ರೆ ನಾವು ವಿಶ್ ಮಾಡೋದು ಗೊತ್ತಿರುತ್ತೆ. ಬರ್ಡೇ ಇರ್ಲಾರ್ದ ನೀವು ಬರ್ಡೇ ವಿಶ್ ಮಾಡಿ ಅಂತ ಅವ್ರಿಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ. ಹಂಗೈತದ ಫ್ರೆಂಡ್ಶಿಪ್. ಚಡ್ಡಿ ದೋಸ್ತಿ ಗೊತ್ತಿರುತ್ತಿಲ್ಲ ಯಾರಿಗ ಗೊತ್ತು ನಿಮ್ ಬರ್ಡೇದ. ಇಲ್ಲ ಗೊತ್ತಿರ್ತೈತಿ, ಅವನಿಗೂ ಗೊತ್ತಿರ್ತೈತಿ, ನನಗೂ ಗೊತ್ತಿರ್ತೈತಿ. ಯಾರು ವಿಶ್ ಮಾಡೋದಿಲ್ರಿ. ಉಳ್ಕಿದ್ರೆ ಎಲ್ಲರೂ ವಿಶ್ ಮಾಡಿರ್ತಾರೆ. ಬೇರೆ ಇದ್ರಪ್ಪ ಫ್ರೆಂಡ್ಸ್ ಇದ್ರಪ್ಪ, ಮೊದಲು ಯಾರೇ ಫ್ರೆಂಡ್ಸ್ ಬಂದ್ರಪ್ಪ ವಿಶ್ ಮಾಡಿರ್ತಾರೆ. ಬಟ್ ನಾವು ಒಬ್ರಿಗೊಬ್ರು ಒಟ್ಟೆ ವಿಶ್ ಮಾಡಿಲ್ಲ. ನ್ಯೂ ಇಯರ್ ವಿಶ್ ಮಾಡಿಲ್ಲ, ಕ್ರಿಸ್ಮಸ್ ವಿಶ್ ಮಾಡೋದಿಲ್ಲ, ಅವ ದೀಪಾವಳಿ ವಿಶ್ ಮಾಡಲ್ಲ, ಅವನು ಬರ್ಡೇ ವಿಶ್ ಮಾಡಲ್ಲ. ಬಟ್ ಸ್ಟಿಲ್ ವಿಶ್ ಹಿಂಗಿರ್ಬೇಕ್ರಿ ಫ್ರೆಂಡ್ಶಿಪ್ ಅಂದ್ರ. ಬೆಸ್ಟ್ ಕರೀರಿ ಇವ್ರೆಲ್ಲ ಫ್ರೆಂಡ್ಸ್ ಅದಾರಲ್ರಿ, ಮಸ್ತ್ ಅದಾರ, ಚಲೋ ಅದಾರ. ಇವ ಏನ್ ಹೇಳ್ದಂಗ ಎಲ್ಲ ಟೋಟಲಿ ಹಂಗೆ ಅದಾರ್ರಿ ಅವ್ರು. ಅಡ್ವೈಸ್ ಏನಾಗ್ಲಿ ಎಲ್ಲಾರ ಲೈಫ್ ಎಲ್ಲ ಚಲೋ ಸೆಟ್ಲ್ ಆಗ್ಯಾರ. ಅಡ್ವೈಸ್ ಚಲೋ ಮಾಡ್ತಾರ, ಚಲೋದಕ್ಕೆ ಹೇಳ್ತಾರ. ಏನೊಂದು ಹೇಳಿದ್ರಪ್ಪ ಅಂದ್ರೆ ಚಲೋದಕ್ಕೆ ಹೇಳ್ತಾರ. ಯಾರು ಹಿಂಗ ಗೈಡ್ ಮಾಡೋದಿಲ್ಲ, ಅಥವಾ ಹೆಂಗ ಯಾಕೆ ಹಿಂಗ್ ಏನೇ ಚಲೋ ಪಾಸಿಟಿವ್ ಹೇಳ್ತಾರ. ಇಲ್ಲಪ್ಪ ಹಿಂಗ್ ನೋಡ, ಹಂಗ್ ಮಾಡ ಅಂತ. ಅದು ಅದೇ ಇಂಪಾರ್ಟೆಂಟ್ ಒಂದು ಹುಡುಗ ನನ್ನ ಪ್ರಕಾರ. ಯಾಕಂದ್ರೆ ನೋಡ್ರಿ ಏನಾಗಿರೋದು ಗೊತ್ತೇನ್ರಿ, ಒಬ್ಬ ಹುಡುಗ ಹೆಚ್ಚು ಇರೋದು ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆ ಹೊರಗೆ. ನೀವು ಕಾಲೇಜ್ ಲೈಫ್ ಆಗಿರ್ಲಿ, ಸ್ಕೂಲ್ ಆಗಿರ್ಲಿ, ಪ್ರೈಮರಿ ಮನೆಗೆ ಇರ್ತಾರೆ, ಸೆಕೆಂಡ್ರಿ. ಸ್ಕೂಲ್ ಇದ್ರೆ ಹೆಂಗಾಗತ್ತೆ ರೀ, ಸ್ಕೂಲಿಗೆ ಹೋಗಿರ್ತಾರ, ಮನೆಗೆ ಬಂದ್ರೆ ಊಟ ಮಾಡಿದ್ರೆ ಮತ್ತೆ ಹೊರಗೆ ಆಟ ಆಡಕ್ಕೆ ಹೋದ್ರೆ ಫ್ರೆಂಡ್ಸ್ ಜೊತೆ ಇರ್ತಾರೆ. ಕಾಲೇಜ್ ಲೈಫ್ ಆಗುತ್ತೆ ನಿಮ್ಗೆ ಗೊತ್ತೈತಿ. ಕಾಲೇಜ್ ಲೈಫ್ ಹಂಗೆ ಇರ್ತೈತಿ. ಕಾಲೇಜ್ಗೆ ಹೋದ್ರೆ ಹೊರಗೆ ಇರ್ತಾರೆ, ಬರೀ ಮನೆಗೆ ಬಂದು ಊಟ ಮಾಡ್ತಾರೆ, ರಾತ್ರಿ ಸಂಜೆಗೆ ಹೋಗ್ತಾರೆ, ಮತ್ತು ರಾತ್ರಿ ಬಂದು ಊಟ ಮಾಡಿ ಹೋಗ್ತಾರೆ. ಅರ್ಧಕ್ಕಿಂತ ಜಾಸ್ತಿ ಟೈಮ್ ಏನಿತ್ತಲ್ಲ ಫ್ಯಾಮಿಲಿಗಿಂತ ಜಾಸ್ತಿ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡ್ತಾರೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಎಂಥರ ಸಿಗ್ತಾರೆ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀರಿ, ಅದು ಭಾಳ ಮ್ಯಾಟ್ರ್ ಆಗುತ್ತೆ. ಅವ್ರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ಭಾಳ ಮ್ಯಾಟ್ರ್ ಆಗುತ್ತೆ. ಇವತ್ತು ಖರೆ ನೋಡಿ ಮಾರಿ ಅನಿಸ್ತು ಯೂನಿಫಾರ್ಮ್ ಒಳಗೆ. ಆ ಗಾಡಿ ಒಳಗೆ ನೋಡಿದಿತ್ತೆ ಅವ್ರ ಮುಂದೆ ಇದೆಲ್ಲ ಹೇಳೋದಿಲ್ರಿ, ನಾವು ಇದ್ರೆ ಹೇಳ್ತಿರ್ಲಿಲ್ಲ ಇದು. ಆಯ್ತ್ರಿ, ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಇನ್ನೊಮ್ಮೆ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ. ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಆಯ್ತ್ರಿ, ಈ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಅಂತ. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನಿಮ್ಗೆ ನೆಕ್ಸ್ಟ್ ಲಾಗ್ ಒಳಗೆ. ಬಾಯ್.